ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ 10:30 ಆಯಿತು. ಮಕ್ಕಳೆಲ್ಲ ಹೋದರು ಸ್ಕೂಲ್ಗೆ. ತಿಂಡಿ ನಿಮ್ಮ ಮನೇಲೆಲ್ಲ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆನ್ನೆ ಈವ್ನಿಂಗ್ ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ದೆ ತೊಳೆದು. ಬಟ್ ಮಳೆ ಬಂದು ಮರಳಾಗಿದೆ. ಸೊ ಹಾಗಾಗಿ ಒರೆಸ್ಕೋತಾ ಇರೋದು. ಬಟ್ ಮಳೆ ಬಂದರೆ ಒಂದು ಧೂಳು ಜಾಸ್ತಿ ಇರಲ್ಲ, ಮರಳಿರುತ್ತೆ ಅಷ್ಟೇ. ಮೇಲೆ ಕೆಳಗೆ ಮಾಡ್ತಾರಲ್ಲ, ನಡೀತಾರಲ್ಲ. ಸೊ ಹಾಗಾಗಿ ಒರೆಸ್ಕೊಂಡೆ. ಎಲ್ಲ ಕ್ಲೀನ್ ಆಯಿತು. ಸಿಟೌಟ್ ಕ್ಲೀನ್ ಆಯಿತು. ಈಗಾಗಲೇ 11 ಗಂಟೆ ಆಯಿತು. ಸೊ ಈಗ ಸ್ವಲ್ಪ ಸೋಫಾ ಗೀಫ ಎಲ್ಲ ಧೂಳು ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೋಫಾ ಕವರೆಲ್ಲ ಹಾಕಿ ಇಟ್ಟೆ. ಈಗಿನ್ನು ಅಡುಗೆ ಕೋಣೆಗೆ ಹೋಗ್ತೀನಿ. ಬಟ್ಟೆ ಇದೆ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಡ್ತೀನಿ. ಒಂದು ಸ್ವಲ್ಪನೇ ಇರೋದು. ಸೊ ಅದನ್ನ ಹಾಕಿ ಆನ್ ಮಾಡಿ ಮತ್ತೆ ಕಿಚನಿಗೆ ಹೋಗ್ತೀನಿ. ಇವತ್ತು ಮಟನ್ ತಂದಿದ್ದೀನಿ. ಅದು ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಹೇಗೆ ಅಂತ ಪ್ಲ್ಯಾನ್ ಮಾಡಿಲ್ಲ. ಎಲ್ಲ ಆಯಿತು. ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಚೇಂಜ್ ಮಾಡಿ ಎಲ್ಲ ತೊಳಿಯೋಕ್ಕೆ ಹಾಕಿದೆ. ಈಗ ಕಿಚನಿಗೆ ಬಂದಿದ್ದೀನಿ. ಸ್ವಲ್ಪ ಪಾತ್ರೆ ಇದೆ ಬೆಳಗ್ಗೆ ತಿಂಡಿದು. ಫಸ್ಟು ಸಾರು ಮಾಡ್ಕೋತೀನಿ. ಸಾರು ಮಾಡಿಕೊಂಡು ನಂತರ ಮಟನ್ ಗ್ರೇವಿ ರೆಸಿಪಿ ಇದು ಸ್ವಲ್ಪ ಚೇಂಜಾಗಿ ಕೊಡ್ತಾಯಿದ್ದೀನಿ ನೋಡಿ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೋತಾಯಿದ್ದೀನಿ. ತುಂಬ ದೊಡ್ಡ ಪೀಸ್ಗಳಿತ್ತು. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡ್ತೀನಿ. ನಮ್ಮನೇಲಿ ಮಕ್ಕಳಾಗಲಿ ನಾವಾಗಲಿ ತುಂಬ ದೊಡ್ಡ ಪೀಸ್ಗಳನ್ನ ತಿನ್ನೋಕ್ಕೆ ಇಷ್ಟಪಡಲ್ಲ. ಚಿಕ್ಕದಾಗಿದ್ರೇ ಒಂದು ಸ್ವಲ್ಪ ಇಷ್ಟ ಆಗೋದು. ಸೊ ಹಾಗಾಗಿ ಈಗ ಚೆನ್ನಾಗಿ ತೊಳ್ಕೊತೀನಿ ಇದನ್ನು. ಫಸ್ಟು ಒಂದು 7-8 ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಮತ್ತೊಂದು ದೊಡ್ಡ ಪಾತ್ರೆಗೆ ಹಾಕಿ ಡ್ರೈ ಆಗೋಕ್ಕೆ ಇಟ್ಬಿಡಬೇಕು. ನೀರಲ್ಲಿ ಇದು ನೀರು ತೆಗೆದು ಡ್ರೈ ಆಗೋಕ್ಕೆ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ರೆ ಡ್ರೈ ಆಗುತ್ತೆ. ಸೊ ಇಲ್ಲಿ ಚಾಪ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಫಸ್ಟೇ ಚಾಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಈಗ ಕರಿ ಲೀವ್ಸ್ ಮತ್ತು ಇದು ಗ್ರೀನ್ ಚಿಲ್ಲಿನ ಚಾಪ್ ಮಾಡ್ಕೊತೀನಿ. ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಉದ್ದದ್ದು ಕಟ್ ಮಾಡಿ. ಅದನ್ನು ಸ್ವಲ್ಪ ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಆಲೂನ ಕಟ್ ಮಾಡಿ ಇಟ್ಟಿದ್ದೀನಿ. ಆಯಿಲ್ ಹಾಕ್ಕೊಂಡೆ ಕುಕ್ಕರಿಗೆ. ನಂತರ ಸಾಲಿಡ್ ಗರಂ ಮಸಾಲೆ ಹಾಕ್ಕೊಂಡು ನಂತರ ಆನಿಯನ್ ಚಾಪ್ ಮಾಡಿದ್ನಲ್ವ, ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಕರಿಪತ್ತ ಅದನ್ನ ಇದಕ್ಕೆ ಹಾಕ್ಕೊಂಡು ಸಾಲ್ಟ್ ಹಾಕಿಬಿಟ್ಟೆ. ಈಗ ಮಟನ್ ಹಾಕೋತಾ ಇದ್ದೀನಿ. ಇನ್ನೂ ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲ ಹಾಕಿಲ್ಲ. ಡೈರೆಕ್ಟು ಆನಿಯನ್ ಮೇಲೆಗೆ ಇದನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆನಿಯನ್ ಜೊತೆಯಲ್ಲೇ, ಆನಿಯನ್ ಮತ್ತು ಆಯಿಲಲ್ಲೇ ಇದು ಒಂದು 10 ನಿಮಿಷ ಹಿಂಗೆ ಫ್ರೈ ಆಗಲಿ ಚೆನ್ನಾಗಿ. ರೆಸಿಪಿನ ಟ್ರೈ ಮಾಡಿ ನೋಡಿ. ಇದು ತುಂಬ ಟೇಸ್ಟ್ ಆಗುತ್ತೆ.
ಉಪ್ಪು ಖಾರ ಎಣ್ಣೆ ಎಲ್ಲ ಇದ್ರ ಜೊತೆಲಿ ಇಡಿಸ್ಕೊಳ್ಳುತ್ತಲ್ಲ, ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಈಗ ಹಾಕಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಅಥವಾ 2 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದೊಂದು 5 ನಿಮಿಷ ಹಾಗೇ ಫ್ರೈ ಆಗಲಿ. ಯಾವಾಗಲೂ ನಾವು ಆನಿಯನ್ ಮೇಲೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಲ್ವ, ಈಗ ಮಟನ್ ಹಾಕಿದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಬೇಸಿಕ್ ಮಸಾಲೆ ಕಾರಿಯಂಡರ್ ಪೌಡರ್, ಟರ್ಮರಿಕ್ ಪೌಡ್ರ್ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಅದರಲ್ಲೇ ಎಲ್ಲ ಚೆನ್ನಾಗಿ ಇಡಿಸ್ಲಿ. ಇದು ವಾಟರ್ ಹಾಕಲಿಕ್ಕೆ ಹೋಗಬೇಡಿ. ಈಗ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿದ್ರಲ್ವ, ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ಟೊಮಾಟೊ ಮತ್ತು ಒಂದು ಚಿಕ್ಕ ಪೀಸು ಕೊಕೊನೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ರುಬ್ಕೊಂಡೆ ಚೆನ್ನಾಗಿ. ಬರೀ ಟೊಮಾಟೊ ಮತ್ತು ಕೊಕೊನೆಟ್ಟು. ಇದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಕಸೂರಿ ಮೇಥಿ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಿಬಿಟ್ಟು ನಂತರ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಈಗ ಬೇಕಾದರೆ ಕಾರಿಯಂಡರ್ ಲೀವ್ಸ್ ಹಾಕ್ಕೋಬೋದು. ಆ್ಯಕ್ಚುಲಿ ನನ್ನ ಹತ್ರ ಕಾರಿಯಂಡರ್ ಲೀವ್ಸ್ ಇರಲಿಲ್ಲ, ಆಮೇಲೆ ಹಾಕಿದ್ದೀನಿ. ಬಟ್ ನಾನು ಇಲ್ಲಿ ಸಾರು ಮಾಡಬೇಕಾದ್ರೆ ಇರಲಿಲ್ಲ ನನ್ನ ಹತ್ರ, ಸೊ ಹಂಗಾಗಿ ಹಾಕಿಲ್ಲ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಲಿಡ್ ಮುಚ್ಚಿಬಿಡಿ. ಒಂದು 4-5 ವಿಷಲ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಷಲ್ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಆಗುತ್ತೆ. ನಾನು ದೊಡ್ಡ ಫ್ಲೇಮಿಂದ ಚಿಕ್ಕ ಫ್ಲೇಮಿಗಿಟ್ಟೆ. ಪಾತ್ರೆ ಇತ್ತಲ್ಲ, ಹಾಗೆ ಸ್ವಲ್ಪ ಪಾತ್ರೆ ತೊಳ್ಕೊತೀನಿ. ಯಾಕಂದರೆ ಈಗ ಹೋಗ್ಬಿಟ್ಟು ನನ್ನ ಟೌನಿಗೆ ಮಗ, ಇವತ್ತು ಅವನೇ ಹೋಗಿದ್ದಾನೆ, ಬರ್ಬೇಕಾದ್ರೆ ಹೋಗಿ ಕರ್ಕೊಬಂದುಬಿಡೋಣ ಅಂಥೇಳಿ ಜಲ್ದಿ ಪಾತ್ರೆ ತೊಳ್ಕೊತಾ ಇದ್ದೀನಿ. ಈಗಾಗಲೇ 11:30 ಮೋಸ್ಟ್ಲಿ. ಬೇಗ ಪಾತ್ರೆ ತೊಳ್ಕೊಬಿಡ್ತೀನಿ. ರೆಸಿಪಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನೋಡಿ. ಮನೇಲಿ ಇಷ್ಟ ಆದರೆ ನಂಗೆ ತಿಳಿಸಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಬರ್ಬೇಕಾದ್ರೆ ಸಾರು ರೆಡಿ ಇತ್ತು, ಊಟ ಮಾಡೋಕ್ಕೆ ಹೋದ್ವಿ. ಸಾರು ತುಂಬ ಟೇಸ್ಟ್ ಆಗಿತ್ತು. ನೀವು ಕೂಡ ಮಾಡಿ, ಗೀ ರೈಸ್ ಜೊತೆಲಿ ಚೆನ್ನಾಗಿರುತ್ತೆ, ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.